ಆತ್ಮೀಯ ವಿದ್ಯಾರ್ಥಿಗಳೇ, ಆರ್ ವಿ ಮ್ಯಾಥ್ಸ್ ಟ್ಯೂಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ, ನಾವು ಕಳೆದ ವಿಡಿಯೋಗಳಲ್ಲಿ 9ನೇ ತರಗತಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಪಾಠದ ಮೊದಲನೇ ಅಭ್ಯಾಸ 11.1ರಲ್ಲಿರ್ತಕ್ಕಂಥ ಶಂಕುವಿನ ಮೇಲ್ಮೈ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸಿದ್ದೇವೆ. ತಾವೇನಾದರೂ ಆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ, ತಾವು ಆ ವಿಡಿಯೋಗಳನ್ನು ನೋಡ್ಬೋದು. ಇವತ್ತಿನ ಈ ಒಂದು ತರಗತಿಯಲ್ಲಿ ಎರಡನೇ ಅಭ್ಯಾಸ 11.2ರಲ್ಲಿರ್ತಕ್ಕಂಥ ಗೋಳದ ಮೇಲ್ಮೈ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ. ವಿದ್ಯಾರ್ಥಿಗಳೇ, ಈ ಒಂದು ಆಕೃತಿಯನ್ನು ತಾವು ಗಮನಿಸಬಹುದು. ಇದನ್ನು ನಾವು ಗೋಳ ಎಂದು ನಾವು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ ಈ ಥರನಾಗಿರ್ತಕ್ಕಂಥ ಆಕೃತಿಗಳನ್ನು ನಾವು ದಿನನಿತ್ಯ ಜೀವನದಲ್ಲಿ ನೋಡಿರ್ತೀವಿ. ವಾಲಿಬಾಲ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಶಾರ್ಟ್ ಪುಟ್, ಗುಂಡಾಗಿರ್ಬೋದು, ಈ ಥರನಾಗಿರ್ತಕ್ಕಂಥ ಗೋಳಾಕೃತಿ. ಈ ಒಂದು ಗೋಳಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ 4πr². ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಈ ಒಂದು ಆಕೃತಿಯನ್ನು ತಾವು ಗಮನಿಸ್ಬೋದು. ಇದನ್ನು ನಾವು ಅರ್ಧಗೋಳ ಎಂದು ನಾವು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಇದು ಅರ್ಧಗೋಳ. ಈ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದರೆ ಈ ಒಂದು ವೃತ್ತಾಕಾರವಾಗಿರ್ತಕ್ಕಂಥ ಪ್ರದೇಶವನ್ನು ಹೊರತುಪಡಿಸಿ ಬಿಟ್ಟು ಇನ್ನುಳಿದಿರ್ತಕ್ಕಂಥ ಈ ಒಂದು ನೀಲಿ ಆಕಾರದ ಪ್ರದೇಶ ಏನಿದೆ, ಇದನ್ನು ನಾವು ಅರ್ಧಗೋಳದ ವಕ್ರ ಮೇಲ್ಮೈ ಎಂದು ನಾವು ಕರೆಯುತ್ತೇವೆ. ಈ ಒಂದು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ 2πr². ಅದೇ ರೀತಿಯಾಗಿ ಈ ಒಂದು ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಇದೊಂದು ವಕ್ರ ಮೇಲ್ಮೈ ವಿಸ್ತೀರ್ಣ 2πr². ಅದೇ ರೀತಿಯಾಗಿ ಇದೊಂದು ವೃತ್ತಾಕಾರದ ಪ್ರದೇಶ πr². ಒಟ್ಟು ಈ ಒಂದು ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ 3πr². ಇದು 2πr² ವಕ್ರ ಮೇಲ್ಮೈ ವಿಸ್ತೀರ್ಣ. ಅದೇ ರೀತಿಯಾಗಿ ಈ ಒಂದು ವೃತ್ತದ ಪ್ರದೇಶ πr². ಒಟ್ಟು ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ 3πr². ಬನ್ನಿ ವಿದ್ಯಾರ್ಥಿಗಳೇ, ಈ ಒಂದು ಸೂತ್ರಗಳ ಆಧಾರದ ಮೇಲೆ ಇರತಕ್ಕಂಥ ಅಭ್ಯಾಸ 11.2ರಲ್ಲಿರ್ತಕ್ಕಂಥ ಗೋಳದ ಮೇಲ್ಮೈ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ. ಅಭ್ಯಾಸ 11.2. ಪೈಗೆ ಯಾವುದೇ ಬೆಲೆಯನ್ನು ಕೊಡದೇ ಇದ್ದಲ್ಲಿ π = 22/7 ಎಂದು ಪರಿಗಣಿಸಿ. ಇಲ್ಲಿ ಮೊದಲನೇ ಮುಖ್ಯ ಪ್ರಶ್ನೆ, ಈ ಕೆಳಗಿನ ತ್ರಿಜ್ಯಗಳುಳ್ಳ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ವಿದ್ಯಾರ್ಥಿಗಳೇ 3 ಲೆಕ್ಕಗಳನ್ನು ಕೊಟ್ಟಿದ್ದಾನೆ. ಅಂದರೆ ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಇಲ್ಲಿ 3 ತ್ರಿಜ್ಯಗಳನ್ನು ಕೊಟ್ಟಿದ್ದಾನೆ. ಇಲ್ಲಿ ಮೊದಲನೇ ತ್ರಿಜ್ಯ 10.5 ಸೆಂಟಿಮೀಟರ್, ಎರಡನೇ ತ್ರಿಜ್ಯ 5.6 ಸೆಂಟಿಮೀಟರ್, ಮೂರನೇ ತ್ರಿಜ್ಯ 14 ಸೆಂಟಿಮೀಟರ್. ಇಲ್ಲಿ ತ್ರಿಜ್ಯ 10.5, ತ್ರಿಜ್ಯ 5.6, ತ್ರಿಜ್ಯ 14 ಸೆಂಟಿಮೀಟರ್ ಇರತಕ್ಕಂಥ ಗೋಳದ ಮೇಲ್ಮೈ ವಿಸ್ತೀರ್ಣಗಳನ್ನು ನಾವು ಒಂದೊಂದಾಗಿ ಕಂಡು ಹಿಡಿಯೋಣ. ವಿದ್ಯಾರ್ಥಿಗಳೇ, ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿರುವ ಮೊದಲನೇ ಸಮಸ್ಯೆ, ಇಲ್ಲಿ ತ್ರಿಜ್ಯ 10.5 ಸೆಂಟಿಮೀಟರ್ ಇದ್ದಾಗ ಈ ಒಂದು ಗೋಳದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯೋಣ. ಇಲ್ಲಿ ನಾನು ಒಂದು ಗೋಳದ ಚಿತ್ರವನ್ನು ಹಾಕ್ಕೊಂಡಿದ್ದೀನಿ. ಗೋಳದ ಮೇಲ್ಮೈ ವಿಸ್ತೀರ್ಣ = ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ 4πr². ವಿದ್ಯಾರ್ಥಿಗಳೇ, = ಇಲ್ಲಿ ಬೆಲೆಗಳನ್ನು ನಾವು ಆದೇಶ ಮಾಡೋಣ. 4ಕ್ಕೆ 4, ಪೈದ ಬೆಲೆ ನಾನು 22/7 ಆದೇಶ ಮಾಡಿದ್ದೀನಿ. ಗುಂಡ್ಲೆ r². ವಿದ್ಯಾರ್ಥಿಗಳೇ, ತ್ರಿಜ್ಯದ ವರ್ಗ, ತ್ರಿಜ್ಯ ಎಷ್ಟು ಕೊಟ್ಟಿದ್ದಾನೆ? 10.5 ಇದೆ. ವಿದ್ಯಾರ್ಥಿಗಳೇ, ಇಲ್ಲಿ ವರ್ಗ ಇರೋದರಿಂದ ನಾನು 10.5 ಗುಂಡ್ಲೆ 10.5 ಅಂತ 2 ಸಾರಿ ನಾನು ಬರೆದುಕೊಂಡಿದ್ದೇನೆ. ಯಾಕಂದರೆ ತ್ರಿಜ್ಯದ ವರ್ಗ ಇದೆ. ಆದ್ದರಿಂದ ತ್ರಿಜ್ಯದ ಬೆಲೆಯನ್ನು ನಾನು 10.5 ಅಂತ 2 ಸಾರಿ ನಾನು ಗುಣಿಸಿದ್ದೇನೆ. = ವಿದ್ಯಾರ್ಥಿಗಳೇ, ಇಲ್ಲಿ 4 ಗುಂಡ್ಲೆ 22 ನಾನು ಗುಣಿಸ್ತಾ ಇದ್ದೀನಿ. ಅಂಶದಲ್ಲಿರ್ತಕ್ಕಂಥ ಬೆಲೆಗಳು 22 ಗುಂಡ್ಲೆ 4 ಅಂದರೆ ಅದು 88 ಆಗ್ತದೆ. ಗುಂಡ್ಲೆ ವಿದ್ಯಾರ್ಥಿಗಳೇ, ಈ 7 ಛೇದದಲ್ಲಿದೆ. ಆದ್ದರಿಂದ ನಾನು 10.5ಕ್ಕೆ ನಾನು ಭಾಗಿಸ್ತಾ ಇದ್ದೀನಿ. 7 1 7, 7 1 7 ಆಗ್ತದೆ. ಇಲ್ಲಿ 3 ಉಳಿತದೆ. ನಾನು ಬಿಂದುವನ್ನು ಕೊಡ್ತೀನಿ, 35 ಆಗ್ತದೆ. ಇಲ್ಲಿ 7 5 35 ಆಗ್ತದೆ. ಅಂದರೆ 1.5 ನಮಗೆ ಸಿಗ್ತದೆ. 1.5 ಗುಂಡ್ಲೆ ಈ ಒಂದು 10.5 ಹಾಗೆ ನಾನು ಬರ್ಕೊಂಡಿದ್ದೀನಿ. = 88 ಹಾಗೆ ನಾನು ಬರ್ಕೊಂಡಿದ್ದೀನಿ. ಗುಂಡ್ಲೆ ಈ 1.5 ಗುಂಡ್ಲೆ 10.5 ನಾವು ಗುಣಿಸಿದರೆ ನಮಗೆ 15.75 ನಮಗೆ ಸಿಗ್ತದೆ. = ಇಲ್ಲಿ 88 15.75ಕ್ಕೆ ನಾವು ಗುಣಿಸಿದರೆ ನಮಗೆ 1300
386 ಚದರ ಸೆಂಟಿಮೀಟರ್ ನಮಗೆ ವಿಸ್ತೀರ್ಣ ಸಿಗ್ತದೆ. ಇದು ಮೊದಲನೇ ಮುಖ್ಯ ಪ್ರಶ್ನೆ ಇರತಕ್ಕಂಥ ತ್ರಿಜ್ಯದ ಬೆಲೆ 10.5 ಸೆಂಟಿಮೀಟರ್ ಕೊಟ್ಟಾಗ ಆ ಒಂದು ಗೋಳದ ವಿಸ್ತೀರ್ಣ 1386 ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ನಮಗೆ ಉತ್ತರ ಸಿಗ್ತದೆ. ಅದೇ ರೀತಿಯಾಗಿ ತ್ರಿಜ್ಯ 5.6 ಸೆಂಟಿಮೀಟರ್ ಇದ್ದಾಗ ಈ ಒಂದು ಗೋಳದಲ್ಲಿ ತ್ರಿಜ್ಯದ ಬೆಲೆ ಎಷ್ಟು? 5.6 ಸೆಂಟಿಮೀಟರ್ ತ್ರಿಜ್ಯ ಇದ್ದಾಗ ಗೋಳದ ಮೇಲ್ಮೈ ವಿಸ್ತೀರ್ಣ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ 4πr². ದಿಸ್ ಈಕ್ವಲ್ ಟು 4ಕ್ಕೆ 4 ಗುಂಡ್ಲೆ ಪೈದ ಬೆಲೆ 22/7 ನಾನು ಆದೇಶ ಮಾಡಿದ್ದೀನಿ. ಗುಂಡ್ಲೆ ಇಲ್ಲಿ ತ್ರಿಜ್ಯದ ವರ್ಗ r² ಇದೆ, ತ್ರಿಜ್ಯ ಎಷ್ಟಿದೆ? 5.6 ಇದೆ. ವರ್ಗ ಇರೋದರಿಂದ ನಾನು 5.6 ಗುಂಡ್ಲೆ 5.6 ಅಂತ ನಾನು 2 ಸಾರಿ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ 4 ಗುಂಡ್ಲೆ 22 22 ಗುಂಡ್ಲೆ 4 ಅಂದರೆ ಅದು 88 ಆಗ್ತದೆ. ಗುಂಡ್ಲೆ ವಿದ್ಯಾರ್ಥಿಗಳೇ ಈ 7 ಛೇದದಲ್ಲಿದೆ, 5.6ಕ್ಕೆ ನಾನು ಭಾಗಿಸ್ತಾ ಇದ್ದೀನಿ. ಇಲ್ಲಿ 5.6 7ಕ್ಕಿಂತಲೂ ಚಿಕ್ಕದು ಇರೋದರಿಂದ ನಾನು ಬಿಂದು ಕೊಡ್ತೀನಿ, ಇದು 56 ಆಗ್ತದೆ. ಆದ್ದರಿಂದ 7 8 56 ಆಗ್ತದೆ ವಿದ್ಯಾರ್ಥಿಗಳೇ, ಅಂದರೆ 0.8 ಆಗ್ತದೆ ವಿದ್ಯಾರ್ಥಿಗಳೇ. 7 1 7 7 0.8 7 8 56 ಅಂದರೆ 5.6 ಅಂತ ನಾವು ಭಾಗಿಸ್ತೀವಿ ವಿದ್ಯಾರ್ಥಿಗಳೇ. ಆದ್ದರಿಂದ 0.8 ನಮಗೆ ಸಿಗ್ತದೆ. ಗುಂಡ್ಲೆ ಈ ಒಂದು 5.6 ನಾನು ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು 88 ಹಾಗೆ ನಾನು ಬರ್ಕೊಂಡಿದ್ದೀನಿ. ಗುಂಡ್ಲೆ ಇಲ್ಲಿ 0.8 ಮತ್ತು 5.6 ಈ ಎರಡು ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ 4.48 ನಮಗೆ ಉತ್ತರ ಸಿಗ್ತದೆ. ಅದೇ ರೀತಿಯಾಗಿ ಈ ಒಂದು 4.48 88ಕ್ಕೆ ನಾವು ಗುಣಿಸಿದರೆ ನಮಗೆ 394.24 ಚದರ ಸೆಂಟಿಮೀಟರ್ ನಮಗೆ ವಿಸ್ತೀರ್ಣ ಸಿಗುತ್ತದೆ. ಅಂದರೆ ಈ ಒಂದು ತ್ರಿಜ್ಯದ ಬೆಲೆ 5.6 ಸೆಂಟಿಮೀಟರ್ ಇದ್ದಾಗ ಈ ಒಂದು ಗೋಳದ ವಿಸ್ತೀರ್ಣ 394.24 ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿ ಮೂರನೇ ಸಮಸ್ಯೆ ತ್ರಿಜ್ಯ 14 ಸೆಂಟಿಮೀಟರ್ ಕೊಟ್ಟಾಗ ಈ ಒಂದು ಗೋಳದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋಣ. ಗೋಳದ ಮೇಲ್ಮೈ ವಿಸ್ತೀರ್ಣ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ 4πr². ಇಲ್ಲಿ ಬೆಲೆಗಳನ್ನು ನಾವು ಆದೇಶ ಮಾಡೋಣ. 4ಕ್ಕೆ 4 ಪೈದ ಬೆಲೆ 22/7 ಆದೇಶ ಮಾಡಿದ್ದೀನಿ. ಗುಡ್ಲೆ r² ತ್ರಿಜ್ಯದ ವರ್ಗ, ತ್ರಿಜ್ಯ ಎಷ್ಟಿದೆ? 14 ಸೆಂಟಿಮೀಟರ್ ಇದೆ. ವರ್ಗ ಇರೋದರಿಂದ ನಾನು 14 ಗುಂಡ್ಲೆ 14 ಅಂತ 2 ಸಾರಿ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಇಲ್ಲಿ ಅಂಶದಲ್ಲಿ 4 ನಾನು 22ಕ್ಕೆ ನಾನು ಗುಣಿಸ್ತಾ ಇದ್ದೀನಿ. 22 4 88 ಆಗ್ತದೆ. ಗುಂಡ್ಲೆ ಈ 7 ಛೇದದಲ್ಲಿದೆ, 14ಕ್ಕೆ ನಾನು ಭಾಗಿಸ್ತಾ ಇದ್ದೀನಿ. 7 1 7 7 2 14 ಆಗ್ತದೆ. ಆದ್ದರಿಂದ ಈ ಒಂದು 2 ನಾನು ಬರ್ಕೊಂಡಿದ್ದೀನಿ. ಗುಂಡ್ಲೆ ಈ ಒಂದು 14 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು 88ಕ್ಕೆ 88 ಗುಂಡ್ಲೆ 14 2 28 ಆಗ್ತದೆ. ಈ ಒಂದು 28 88ಕ್ಕೆ ನಾವು ಗುಣಿಸಿದರೆ ನಮಗೆ 2464 ಚದರ ಸೆಂಟಿಮೀಟರ್ ನಮಗೆ ವಿಸ್ತೀರ್ಣ ಸಿಗ್ತದೆ. ಅಂದರೆ ತ್ರಿಜ್ಯ 14 ಸೆಂಟಿಮೀಟರ್ ನಮಗೆ ಕೊಟ್ಟಾಗ ಆ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ 2464 ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ ಎರಡನೇ ಮುಖ್ಯ ಪ್ರಶ್ನೆ, ಈ ಕೆಳಗಿನ ವ್ಯಾಸವುಳ್ಳ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ. ವಿದ್ಯಾರ್ಥಿಗಳೇ ಇಲ್ಲಿ 3 ಸಮಸ್ಯೆಗಳನ್ನು ಕೊಟ್ಟಿದ್ದಾನೆ, ವ್ಯಾಸಗಳನ್ನು ಕೊಟ್ಟಿದ್ದಾನೆ. ವ್ಯಾಸದ ಅರ್ಧದಷ್ಟು ತ್ರಿಜ್ಯ ಇರ್ತದೆ. ಆದ್ದರಿಂದ ಮೊದಲನೇ ವ್ಯಾಸ 14 ಸೆಂಟಿಮೀಟರ್, ಎರಡನೇ ವ್ಯಾಸ 21 ಸೆಂಟಿಮೀಟರ್, ಮೂರನೇ ವ್ಯಾಸ 3.5 ಮೀಟರ್ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ಈ 3 ವ್ಯಾಸಗಳನ್ನು ಹೊಂದಿರತಕ್ಕಂಥ ಗೋಳದ ಮೇಲ್ಮೈ ವಿಸ್ತೀರ್ಣಗಳನ್ನು ಒಂದೊಂದಾಗಿ ಕಂಡು ಹಿಡಿಯೋಣ. ವಿದ್ಯಾರ್ಥಿಗಳೇ ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿರತಕ್ಕಂಥ ಮೊದಲನೇ ಸಮಸ್ಯೆ, ಇಲ್ಲಿ ಒಂದು ಗೋಳದ ಒಂದು ಚಿತ್ರವನ್ನು ಹಾಕ್ಕೊಂಡಿದ್ದೀನಿ. ಇದರ ಒಂದು ವ್ಯಾಸವನ್ನು ಕೊಟ್ಟಿದ್ದಾನೆ. ವ್ಯಾಸ ಡಯಾಮೀಟರ್ D = 14 ಸೆಂಟಿಮೀಟರ್ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ಅಂದರೆ ಈ ಒಂದು ಗೋಳದ ತ್ರಿಜ್ಯ ಎಷ್ಟಾಗ್ತದೆ? R ರೇಡಿಯಸ್ಸು. ಇಲ್ಲಿ ವ್ಯಾಸದ ಅರ್ಧದಷ್ಟು ತ್ರಿಜ್ಯ ಇರ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ರೇಡಿಯಸ್ R = 14/2 ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ವ್ಯಾಸದ ಅರ್ಧದಷ್ಟು ತ್ರಿಜ್ಯ ಇರ್ತದೆ. ಆದ್ದರಿಂದ 2 1 2 2 7 14 ಆಗ್ತದೆ. ಈ ಒಂದು ಗೋಳದ ತ್ರಿಜ್ಯ 7 ಸೆಂಟಿಮೀಟರ್ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಗೋಳದ ಮೇಲ್ಮೈ ವಿಸ್ತೀರ್ಣ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ 4πr². ಇಲ್ಲಿ ಬೆಲೆಗಳನ್ನು ಆದೇಶ ಮಾಡೋಣ. ದಿಸ್ ಈಕ್ವಲ್ ಟು
4ಕ್ಕೆ 4 ಪೈದ ಬೆಲೆಯನ್ನು ನಾನು 22/7 ಆದೇಶ ಮಾಡಿದ್ದೀನಿ ಗುಂಡ್ಲೆ r² ತ್ರಿಜ್ಯದ ವರ್ಗ ತ್ರಿಜ್ಯ 7 ಸೆಂಟಿಮೀಟರ್ ಇದೆ. ಆದ್ದರಿಂದ ವರ್ಗ ಇರೋದರಿಂದ ನಾನು 7 ಗುಂಡ್ಲೆ 7 ಅಂತ ನಾನು 2 ಸಾರಿ ನಾನು ಗುಣಿಸಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಈ ಒಂದು 4 ಮತ್ತು 22 ಅಂಶದಲ್ಲಿ ಇದ್ದಾವೆ. ನಾನು ಗುಣಿಸ್ತಾ ಇದ್ದೀನಿ. 22 ಗುಂಡ್ಲೆ 4 ಅಂದರೆ 88 ಸಿಗ್ತದೆ. ಗುಂಡ್ಲೆ ಈ ಒಂದು 7 ಛೇದದಲ್ಲಿದೆ, ಈ ಒಂದು 7 ಅಂಶದಲ್ಲಿದೆ. 7 1 7 7 1 7 ಕ್ಯಾನ್ಸಲ್ ಆಗ್ತದೆ, 1 ಉಳಿತದೆ. ಗುಂಡ್ಲೆ ಈ ಒಂದು 7ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು 88ಕ್ಕೆ 88 ಗುಂಡ್ಲೆ 7 1 7 ಆಗ್ತದೆ. ಅದೇ ರೀತಿಯಾಗಿ ಈ ಒಂದು 7 88ಕ್ಕೆ ನಾವು ಗುಣಿಸಿದರೆ ನಮಗೆ 616 ಚದರ ಸೆಂಟಿಮೀಟರ್ ನಮಗೆ ವಿಸ್ತೀರ್ಣ ಸಿಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಕೊಟ್ಟಿರ್ತಕ್ಕಂಥ ವ್ಯಾಸ 14 ಸೆಂಟಿಮೀಟರ್ ಹೊಂದಿರತಕ್ಕಂಥ ಈ ಒಂದು ಗೋಳದ ವಿಸ್ತೀರ್ಣ 616 ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ವ್ಯಾಸ 21 ಸೆಂಟಿಮೀಟರ್ ಕೊಟ್ಟಾಗ ಈ ಒಂದು ಗೋಳದ ಒಂದು ಚಿತ್ರವನ್ನು ನಾನು ಹಾಕ್ಕೊಂಡಿದ್ದೀನಿ. ಇಲ್ಲಿ ವ್ಯಾಸ ಡಯಾಮೀಟರ್ 21 ಸೆಂಟಿಮೀಟರ್ ಕೊಟ್ಟಾಗ ನಾವು ಇದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಇಲ್ಲಿ ವ್ಯಾಸದ ಅರ್ಧದಷ್ಟು ತ್ರಿಜ್ಯ ಇರ್ತದೆ. ಆದ್ದರಿಂದ ರೇಡಿಯಸ್ ತ್ರಿಜ್ಯ ಈಸ್ ಈಕ್ವಲ್ ಟು ಇಲ್ಲಿ 21ರ ಅರ್ಧ ಅಂದರೆ 21ನ್ನು ನಾವು 2ರಿಂದ ನಾವು ಭಾಗಿಸಿದರೆ ನಮಗೆ ಈ ಒಂದು ವ್ಯಾಸದ ಅರ್ಧದಷ್ಟು ನಮಗೆ ಸಿಗ್ತದೆ. ಆದ್ದರಿಂದ 21/2 ಅಂತ ನಾನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಯಾಕಂದರೆ ನನಗೆ ಮೂಲಕ್ರಿಯೆ ಮಾಡಲು ನನಗೆ ಅನುಕೂಲ ಆಗೋದರಿಂದ ನಾನು 21/2 ಹಾಗೆ ನಾನು ಬರ್ಕೊಂಡಿದ್ದೀನಿ. ಆದ್ದರಿಂದ ಕೊಟ್ಟಿರ್ತಕ್ಕಂಥ ಈ ಒಂದು ಗೋಳದ ತ್ರಿಜ್ಯ 21/2 ಸೆಂಟಿಮೀಟರ್ನ ನಾನು ಬರ್ಕೊಂಡಿದ್ದೀನಿ. ಆದ್ದರಿಂದ ಗೋಳದ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ 4πr². ಇಲ್ಲಿ ಬೆಲೆಗಳನ್ನು ಆದೇಶ ಮಾಡೋಣ. 4ಕ್ಕೆ 4 ಪೈದ ಬೆಲೆ ನಾನು 22/7 ನಾನು ಆದೇಶ ಮಾಡಿದ್ದೀನಿ. ಗುಂಡ್ಲೆ ಇಲ್ಲಿ ತ್ರಿಜ್ಯದ ವರ್ಗ r² ಅಂತ ಇದೆ. ತ್ರಿಜ್ಯ ಎಷ್ಟಿದೆ? 21/2 ಇದೆ. 21/2 ಗುಂಡ್ಲೆ 21/2 ನಾನು 2 ಸಾರಿ ನಾನು ಬರ್ಕೊಂಡಿದ್ದೀನಿ. ಯಾಕಂದರೆ ತ್ರಿಜ್ಯದ ವರ್ಗ ಇರೋದರಿಂದ ನಾನು 21/2 ನಾನು 2 ಸಾರಿ ನಾನು ಗುಣಿಸಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ನೀವಿಲ್ಲಿ ಗಮನಿಸ್ತೀರಾ, ಇಲ್ಲಿ 7 ಛೇದದಲ್ಲಿದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ 2 ಛೇದದಲ್ಲಿದೆ, ಈ ಒಂದು 2 ಛೇದದಲ್ಲಿದೆ. ನಾನಿಲ್ಲಿ ಭಾಗಾಕಾರ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಈ 7ಅನ್ನು ನಾನು 21ಕ್ಕೆ ನಾನು ಭಾಗಿಸ್ತಾ ಇದ್ದೀನಿ. 7 1 7 7 3 21 ಆಗ್ತದೆ. ಅದೇ ರೀತಿಯಾಗಿ 2 1 2 ಅದೇ ರೀತಿಯಾಗಿ 2 11 22 ಆಗ್ತದೆ. ಅದೇ ರೀತಿಯಾಗಿ 2 1 2 2 2 ಎಷ್ಟಾಗ್ತದೆ? 4 ಆಗ್ತದೆ ವಿದ್ಯಾರ್ಥಿಗಳೇ. ಅಂದರೆ ಇಲ್ಲಿ 2 ಉಳಿತದೆ ವಿದ್ಯಾರ್ಥಿಗಳೇ. ಗುಂಡ್ಲೆ ಇಲ್ಲಿ 11 ಉಳಿದಿದೆ ವಿದ್ಯಾರ್ಥಿಗಳೇ. ಗುಂಡ್ಲೆ ಇಲ್ಲಿ 3 ಉಳಿದಿದೆ ವಿದ್ಯಾರ್ಥಿಗಳೇ. ಗುಂಡ್ಲೆ ಈ ಒಂದು 21 ಅಂಶದಲ್ಲಿ ಹಾಗೆ ಉಳಿದಿದೆ. 21 ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಇಲ್ಲಿ 2 11 11 27 ಆಗ್ತದೆ. ಗುಂಡ್ಲೆ 3 21 21 63 ಆಗ್ತದೆ. ಈ ಒಂದು 63ಅನ್ನು 22ಕ್ಕೆ ನಾವು ಗುಣಿಸಿದರೆ ನಮಗೆ 1386 ಚದರ ಸೆಂಟಿಮೀಟರ್ ನಮಗೆ ವಿಸ್ತೀರ್ಣ ನಮಗೆ ಸಿಗ್ತದೆ. ಅಂದರೆ ಕೊಟ್ಟಿರ್ತಕ್ಕಂಥ ಗೋಳದ ವ್ಯಾಸ 21 ಸೆಂಟಿಮೀಟರ್ ಇದ್ದಾಗ ಈ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ 1386 ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ 3ನೇ ಪ್ರಶ್ನೆ ವಿದ್ಯಾರ್ಥಿಗಳೇ, ಇಲ್ಲಿ ವ್ಯಾಸ 3.5 ಮೀಟರ್ ಕೊಟ್ಟಾಗ ವಿದ್ಯಾರ್ಥಿಗಳೇ ನಾನಿಲ್ಲಿ ಗೋಳದ ಚಿತ್ರವನ್ನು ಹಾಕ್ಕೊಂಡಿದ್ದೀನಿ. ವ್ಯಾಸ ಡಯಾಮೀಟರ್ 3.5 ಮೀಟರ್ ಕೊಟ್ಟಾಗ ಇದರ ತ್ರಿಜ್ಯ ಎಷ್ಟಾಗ್ತದೆ? ವ್ಯಾಸದ ಅರ್ಧದಷ್ಟು ತ್ರಿಜ್ಯ ಇರ್ತದೆ. ಆದ್ದರಿಂದ r ಈಸ್ ಈಕ್ವಲ್ ಟು 3.5/2 ನಾನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಅಂದರೆ ವ್ಯಾಸ 3.5 ಮೀಟರ್ ಇದ್ದಾಗ ತ್ರಿಜ್ಯ ಎಷ್ಟಾಗ್ತದೆ? 3.5/2 ಮೀಟರ್ ಆಗ್ತದೆ. ನಾನು ಭಿನ್ನರಾಶಿಯಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಮೂಲಕ್ರಿಯೆ ಮಾಡಲು ಅನುಕೂಲ ಆಗೋದರಿಂದ ನಾನು ಭಿನ್ನರಾಶಿಯಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. ಆದ್ದರಿಂದ ಗೋಳದ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ 4πr². ಇಲ್ಲಿ ನಾನು ಬೆಲೆಗಳನ್ನು ಆದೇಶ ಮಾಡ್ತಿದ್ದೀನಿ. ದಿಸ್ ಈಕ್ವಲ್ ಟು 4ಕ್ಕೆ 4 ಪೈದ ಬೆಲೆ ನಾನು 22/7 ಆದೇಶ ಮಾಡಿದ್ದೀನಿ. ಗುಂಡ್ಲೆ r² ತ್ರಿಜ್ಯದ ವರ್ಗ ತ್ರಿಜ್ಯ ಎಷ್ಟಿದೆ? 3.5/2 ಇದೆ. 3.5/2 ಗುಂಡ್ಲೆ 3.5/2 ನಾನು ಬರ್ಕೊಂಡಿದ್ದೀನಿ. ಅಂದರೆ ತ್ರಿಜ್ಯದ ವರ್ಗ ಇರೋದರಿಂದ ನಾನು 2 ಸಾರಿ ತ್ರಿಜ್ಯವನ್ನು ನಾನು ಗುಣಿಸಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳು ನಾನಿಲ್ಲಿ ಭಾಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. 2 1 2
ಎರಡೆರಡಲೆ 4 ಆಗ್ತದೆ. ಅದೇ ರೀತಿಯಾಗಿ 2 1 2, 2 11 22 ಆಗ್ತದೆ. ಇಲ್ಲಿ 2 ಉಳಿತದೆ, ಗುಂಡ್ಲೆ 11 ಉಳಿತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಇಲ್ಲಿ 7 ಛೇದದಲ್ಲಿದೆ, 7 1 7, ಇಲ್ಲಿ 3.5 ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಇದು 3.5 ಇರೋದರಿಂದ 7ಕ್ಕಿಂತಲೂ ಚಿಕ್ಕದು ಇರೋದರಿಂದ ನಾವು 0ಯನ್ನು ಕೊಟ್ಟರೆ ಪಾಯಿಂಟ್ ಇಟ್ಟರೆ ಇದೇನಾಗ್ತದೆ 35 ಆಗ್ತದೆ. ಅಂದರೆ 7 1 7, 7 0.5 35 ಆಗ್ತದೆ. ಆದ್ದರಿಂದ 7 0.5 3.5 ಆಗ್ತದೆ ವಿದ್ಯಾರ್ಥಿಗಳೇ. ಗುಂಡ್ಲೆ ಈ ಒಂದು 3.5 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಇಲ್ಲಿ ವಿದ್ಯಾರ್ಥಿಗಳೇ 2 11 22 ಆಗ್ತದೆ. ಗುಂಡ್ಲೆ 0.5 ಗುಂಡ್ಲೆ 3.5 ನಾವು ಗುಣಿಸಿದರೆ ನಮಗೆ 1.75 ನಮಗೆ ಸಿಗುತ್ತದೆ. 1.75 22ಕ್ಕೆ ನಾವು ಗುಣಿಸಿದರೆ ನಮಗೆ 38.5 ಚದರ ಮೀಟರ್ ನಮಗೆ ವಿಸ್ತೀರ್ಣ ಸಿಗುತ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ವ್ಯಾಸ 3.5 ಮೀಟರ್ ಕೊಟ್ಟಾಗ ಈ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ 38.5 ಚದರ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರಿತೀರಾ. ಅಭ್ಯಾಸದಲ್ಲಿರುವ 3ನೇ ಮುಖ್ಯ ಪ್ರಶ್ನೆ, ಒಂದು ಅರ್ಧಗೋಳದ ತ್ರಿಜ್ಯವು 10 ಸೆಂಟಿಮೀಟರ್ ಇದೆ. ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಪೈ = 3.14 ಉಪಯೋಗಿಸಿ. ವಿದ್ಯಾರ್ಥಿಗಳೇ, ನಾನು ಪ್ರಶ್ನೆಗೆ ಅನುಗುಣವಾಗಿ ಇಲ್ಲೊಂದು ಅರ್ಧಗೋಳದ ಚಿತ್ರವನ್ನು ನಾನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ 2πr². ಅದೇ ರೀತಿಯಾಗಿ ಈ ಒಂದು ಮೇಲ್ಭಾಗದಲ್ಲಿ ಒಂದು ವೃತ್ತಾಕಾರದ ಪ್ರದೇಶ ಇದೆ, ಇದು πr². ಒಟ್ಟು ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ 3πr² ಆಗ್ತದೆ ವಿದ್ಯಾರ್ಥಿಗಳೇ. ಇಲ್ಲಿ ಅರ್ಧಗೋಳದ ತ್ರಿಜ್ಯವನ್ನು ಕೊಟ್ಟಿದ್ದಾನೆ 10 ಸೆಂಟಿಮೀಟರ್. ಅದೇ ರೀತಿಯಾಗಿ ಪೈದ ಬೆಲೆಯನ್ನು ಕೊಟ್ಟಿದ್ದಾನೆ 3.14 ಎಂದು ತೆಗೆದುಕೊಳ್ಳಿ, ಪರಿಗಣಿಸಿ ಅಂತ ಕೊಟ್ಟಿದ್ದಾನೆ. ಆದ್ದರಿಂದ ಈ ಒಂದು ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ = ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ 3πr². ದಿಸ್ = ಇಲ್ಲಿ ಬೆಲೆಗಳನ್ನು ಆದೇಶ ಮಾಡೋಣ. 3ಕ್ಕೆ 3 ಗುಂಡ್ಲೆ ಪೈದ ಬೆಲೆ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ 3.14 ನಾನು ಆದೇಶ ಮಾಡಿದ್ದೀನಿ. ಗುಂಡ್ಲೆ ತ್ರಿಜ್ಯದ ವರ್ಗ r² ಇದೆ. ತ್ರಿಜ್ಯ ಎಷ್ಟಿದೆ 10 ಸೆಂಟಿಮೀಟರ್ ಇದೆ. r = 10 ಸೆಂಟಿಮೀಟರ್ ಇದೆ. ಇಲ್ಲಿ ವರ್ಗ ಇರೋದರಿಂದ ನಾನು 10 × 10 ಅಂತ 2 ಸಾರಿ ನಾನು ಗುಣಿಸಿದ್ದೀನಿ. ದಿಸ್ = ವಿದ್ಯಾರ್ಥಿಗಳೇ 3 × 3.14 ನಾವು ಗುಣಿಸಿದರೆ ನಮಗೆ 9.42 ಸಿಗುತ್ತದೆ. ಗುಂಡ್ಲೆ ಇಲ್ಲಿ 10 × 10 ಅಂದರೆ 10 10 100 ಆಗ್ತದೆ. ಈ ಒಂದು 100ಅನ್ನು 9.42ಕ್ಕೆ ನಾವು ಗುಣಿಸಿದರೆ ನಮಗೆ 942 ಚದರ ಸೆಂಟಿಮೀಟರ್ ನಮಗೆ ವಿಸ್ತೀರ್ಣ ಸಿಗುತ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ತ್ರಿಜ್ಯ 10 ಸೆಂಟಿಮೀಟರ್ ಇರತಕ್ಕಂಥ ಈ ಒಂದು ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 942 ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರಿತೀರಾ. ವಿದ್ಯಾರ್ಥಿಗಳೇ, 4ನೇ ಪ್ರಶ್ನೆ, ಒಂದು ಗೋಳಾಕಾರದ ಬಲೂನ್ಗೆ ಗಾಳಿಯನ್ನು ತುಂಬಿದಾಗ ಅದರ ತ್ರಿಜ್ಯವು 7 ಸೆಂಟಿಮೀಟರ್ದಿಂದ 14 ಸೆಂಟಿಮೀಟರ್ಗೆ ಹೆಚ್ಚಾಗುತ್ತದೆ. ಈ 2 ಪ್ರಕರಣದಲ್ಲಿ ಬಲೂನ್ನ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತವನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ನಾನು ಪ್ರಶ್ನೆಗೆ ಅನುಗುಣವಾಗಿ ಇಲ್ಲಿ 2 ಬಲೂನ್ಗಳನ್ನು ನಾನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ಬಲೂನು ಗೋಳಾಕಾರವಾಗಿರ್ತಕ್ಕಂಥ ಒಂದು ಬಲೂನ್ನ ತ್ರಿಜ್ಯ 7 ಸೆಂಟಿಮೀಟರ್ ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ತ್ರಿಜ್ಯವನ್ನು ನಾನು R1 ಅಂತ ನಾನು ಕೊಟ್ಟಿದ್ದೇನೆ. ಈ ಒಂದು ತ್ರಿಜ್ಯ 7 ಸೆಂಟಿಮೀಟರ್ ತಕ್ಕಂಥ ಈ ಒಂದು ಬಲೂನ್ಗೆ ಇನ್ನಷ್ಟು ನಾವು ಗಾಳಿಯನ್ನು ತುಂಬಿದಾಗ ಅದೇನಾಗ್ತದೆ 7 ಸೆಂಟಿಮೀಟರ್ ಇದ್ದಂಥ ಒಂದು ತ್ರಿಜ್ಯ ಏನಾಗ್ತದೆ, ಆ ಒಂದು ಗೋಳ ದೊಡ್ಡದಾಗ್ತದೆ. ಅದರ ತ್ರಿಜ್ಯ ಎಷ್ಟಾಗ್ತದೆ 14 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರತಕ್ಕಂಥ ಗೋಳವಾಗಿ ಪರಿವರ್ತನೆ ಆಗ್ತದೆ ವಿದ್ಯಾರ್ಥಿಗಳೇ. ಯಾವಾಗ ನಾವು ಗಾಳಿಯನ್ನು ತುಂಬಿದಾಗ ಆ ಒಂದು ಗೋಳಾಕಾರದ ಬಲೂನು ದೊಡ್ಡದಾಗ್ತದೆ ವಿದ್ಯಾರ್ಥಿಗಳೇ. ದೊಡ್ಡದಾಗ್ತದೆ ಅಂದರೆ ಅದರ ತ್ರಿಜ್ಯ ಕೂಡ ಏನಾಗ್ತದೆ ದೊಡ್ಡದಾಗ್ತದೆ. ಅದೆಷ್ಟಾಗ್ತದೆ 14 ಸೆಂಟಿಮೀಟರ್ ಆಗ್ತದೆ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ. ಆದ್ದರಿಂದ ಈ ಒಂದು ಬಲೂನ್ ದೊಡ್ಡದಾದಾಗ ಇದರ ತ್ರಿಜ್ಯ R2 ಅಂತ ನಾನು ಬರ್ಕೊಂಡಿದ್ದೀನಿ, ಅದು 14 ಸೆಂಟಿಮೀಟರ್ ಆಗ್ತದೆ ವಿದ್ಯಾರ್ಥಿಗಳೇ. ಈ 2 ಪ್ರಕರಣಗಳಲ್ಲಿ ನಾವು ಇವುಗಳ ಅನುಪಾತ ಅಂದರೆ ವಿಸ್ತೀರ್ಣಗಳ ಅನುಪಾತವನ್ನು ನಾವು ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ. ಆದ್ದರಿಂದ ಬಲೂನ್ನ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಇಲ್ಲಿ ತ್ರಿಜ್ಯ 7 ಸೆಂಟಿಮೀಟರ್ ಇದ್ದಾಗ ವಿಸ್ತೀರ್ಣ ಮತ್ತು ತ್ರಿಜ್ಯ 14 ಸೆಂಟಿಮೀಟರ್ ಇದ್ದಾಗ ವಿಸ್ತೀರ್ಣಗಳ ಅನುಪಾತವನ್ನು ನಾವು ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ. ಇಲ್ಲಿ ಅನುಪಾತ ಅಂದರೆ ನಾವು ಅಂಶ ಮತ್ತು ಛೇದದ ರೂಪದಲ್ಲಿ ನಾವು ಬೆಲೆಗಳನ್ನು ನಾವು ಬರೆದುಕೊಳ್ಳುತ್ತೇವೆ. ಇಲ್ಲಿ ಅಂಶದಲ್ಲಿ ನಾನು ತ್ರಿಜ್ಯ 7 ಸೆಂಟಿಮೀಟರ್ ಇದ್ದಾಗ ಬಲೂನ್ನ ವಿಸ್ತೀರ್ಣವನ್ನು ನಾನು ಬರ್ಕೊಳ್ತಾ ಇದ್ದೀನಿ.
ಛೇದದಲ್ಲಿ ತ್ರಿಜ್ಯ 14 ಸೆಂಟಿಮೀಟರ್ ಇದ್ದಾಗ ಬಲೂನ್ನ ವಿಸ್ತೀರ್ಣವನ್ನು ನಾನು ಬರೆದುಕೊಳ್ಳುತ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಗೋಳದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ 4πr². ಆದ್ದರಿಂದ 4π ಇಲ್ಲಿ ನಾನು R1 ನಾನು ತೆಗೆದುಕೊಂಡಿದ್ದೇನೆ. ಆದ್ದರಿಂದ ಅಂಶದಲ್ಲಿ R1² ನಾನು ಬರ್ಕೊಂಡಿದ್ದೀನಿ. ಛೇದದಲ್ಲಿ ವಿದ್ಯಾರ್ಥಿಗಳೇ ತ್ರಿಜ್ಯ 14 ಸೆಂಟಿಮೀಟರ್ ಇದ್ದಾಗ R2 ಇದೆ. ಆದ್ದರಿಂದ 4πr² ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಅಂಶದಲ್ಲಿ 4 ಛೇದದಲ್ಲಿ 4 ಕ್ಯಾನ್ಸಲ್ ಆಗ್ತದೆ. ಅಂಶದಲ್ಲಿ ಪೈ ಛೇದದಲ್ಲಿ ಪೈ ಕ್ಯಾನ್ಸಲ್ ಆಗ್ತದೆ. ಆದ್ದರಿಂದ ಅಂಶದಲ್ಲಿ ಏನು ಉಳಿತದೆ? R1² ಮಾತ್ರ ಉಳಿತದೆ ವಿದ್ಯಾರ್ಥಿಗಳೇ. R1 ಅಂದರೆ ಅದು 7 ಸೆಂಟಿಮೀಟರ್ ಸ್ಕ್ವೇರ್ ಇರೋದರಿಂದ ನಾನು 7 × 7 ಅಂತ 2 ಸಾರಿ ನಾನು ಅಂಶದಲ್ಲಿ ನಾನು ಬರ್ಕೊಂಡಿದ್ದೀನಿ. ಛೇದದಲ್ಲಿ ವಿದ್ಯಾರ್ಥಿಗಳೇ R2² ಮಾತ್ರ ಉಳಿತದೆ. R2 ಎಷ್ಟಿದೆ? 14 ಸೆಂಟಿಮೀಟರ್ ಇದೆ. ಸ್ಕ್ವೇರ್ ಇರೋದರಿಂದ ನಾನು 14 × 14 ಅಂತ 2 ಸಾರಿ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ 7 1 7 7 2 14 ಆಗ್ತದೆ. ಛೇದದಲ್ಲಿ 2 ಉಳಿತದೆ. 7 1 7 7 2 14 ಆಗ್ತದೆ. ಛೇದದಲ್ಲಿ 2 ಉಳಿತದೆ. ಅಂಶದಲ್ಲಿ 1 ಮಾತ್ರ ಉಳಿತದೆ ವಿದ್ಯಾರ್ಥಿಗಳೇ. 1 1 1 ಆಗ್ತದೆ. ಇಲ್ಲಿ ಛೇದದಲ್ಲಿ 2 ಉಳಿದಿದೆ. 2 × 2 ಅಂದರೆ 4 ಆಗ್ತದೆ. 1/4 ನಮಗೆ ಉತ್ತರ ಸಿಗ್ತದೆ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ 1/4 ಅಂದರೆ 1:4 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಬಲೂನ್ನ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ 1:4 ಅಂತ ತಾವು ಉತ್ತರವನ್ನು ಬರಿತೀರಾ. ವಿದ್ಯಾರ್ಥಿಗಳೇ 5ನೇ ಪ್ರಶ್ನೆ, ಹಿತ್ತಾಳೆಯಿಂದ ಮಾಡಿದ ಒಂದು ಅರ್ಧಗೋಳಾಕಾರದ ಪಾತ್ರೆಯ ಒಳ ವ್ಯಾಸವು 10.5 ಸೆಂಟಿಮೀಟರ್ ಆಗಿದೆ. ಪಾತ್ರೆಯ ಒಳಭಾಗದಲ್ಲಿ ಕಲಾಯಿಯನ್ನು ಹಾಕಿಸಲು ಪ್ರತಿ 100 ಸೆಂಟಿಮೀಟರ್ ಸ್ಕ್ವೇರ್ಗೆ ಅಂದರೆ 100 ಚದರ ಮೀಟರ್ಗೆ ₹16ರಂತೆ ತಗುಲುವ ವೆಚ್ಚವನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ ನಾನು ಪ್ರಶ್ನೆಗೆ ಅನುಗುಣವಾಗಿ ಇಲ್ಲಿ ಒಂದು ಅರ್ಧಗೋಳಾಕೃತಿಯ ಒಂದು ಚಿತ್ರವನ್ನು ನಾನು ಹಾಕ್ಕೊಂಡಿದ್ದೀನಿ. ಈ ಒಂದು ಹಿತ್ತಾಳೆಯ ಪಾತ್ರೆ ಅರ್ಧಗೋಳಾಕಾರದಲ್ಲಿ ಇದೆ ವಿದ್ಯಾರ್ಥಿಗಳೇ. ಇದರ ಒಂದು ವ್ಯಾಸವನ್ನು ಕೊಟ್ಟಿದ್ದಾನೆ. ಡಯಾಮೀಟರ್ ಅದು 10.5 ಸೆಂಟಿಮೀಟರ್ ಇದೆ. ಈ ಒಂದು ವ್ಯಾಸದ ಅರ್ಧದಷ್ಟು ತ್ರಿಜ್ಯ ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ತ್ರಿಜ್ಯ 6, ರೇಡಿಯಸ್ ಈಸ್ ಈಕ್ವಲ್ ಟು 10.5/2 ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಅಂದರೆ ನಾನಿಲ್ಲಿ ಭಾಗಿಸಿಲ್ಲ, ಮೂಲಕ್ರಿಯೆ ಮಾಡಲು ಅನುಕೂಲ ಆಗೋದರಿಂದ ನಾನು ಭಿನ್ನರಾಶಿಯಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ ಒಂದು ವ್ಯಾಸ 10.5 ಸೆಂಟಿಮೀಟರ್ ಇರ್ತಕ್ಕಂಥ ಈ ಒಂದು ಹಿತ್ತಾಳೆಯ ಪಾತ್ರೆಯ ತ್ರಿಜ್ಯ 10.5/2 ಸೆಂಟಿಮೀಟರ್ ಆಗ್ತದೆ ವಿದ್ಯಾರ್ಥಿಗಳೇ ಈ ಒಂದು ಒಳಭಾಗಕ್ಕೆ ಕಲಾಯಿ ಮಾಡಲು ಅಂತ ಪ್ರಶ್ನೆ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ಅಂದರೆ ಈ ಒಂದು ಹಿತ್ತಾಳೆಯ ಪಾತ್ರೆ ತುಕ್ಕು ಹಿಡಿಬಾರ್ದು ಅಂತ ಸತು ಅಥವಾ ತವರದಿಂದ ಏನು ಮಾಡ್ತಾರೆ? ಲೇಪನವನ್ನು ಮಾಡ್ತಾರೆ ವಿದ್ಯಾರ್ಥಿಗಳೇ. ಯಾಕಂದರೆ ಹಿತ್ತಾಳೆ ಪಾತ್ರೆ ತುಕ್ಕು ಹಿಡಿಬಾರ್ದು ಅಂತ ಸತು ಅಥವಾ ತವರದಿಂದ ಈ ಒಂದು ಒಳಭಾಗಕ್ಕೆ ಲೇಪನವನ್ನು ಮಾಡ್ತಾರೆ ವಿದ್ಯಾರ್ಥಿಗಳೇ. ಅದನ್ನು ನಾವು ಕಲಾಯಿ ಎಂದು ನಾವು ಕರೆಯುತ್ತೇವೆ ವಿದ್ಯಾರ್ಥಿಗಳೇ. ಅಂದರೆ ಆ ಒಂದು ಕಲಾಯಿ ಮಾಡಲು ತಗಲ್ತಕ್ಕಂಥ ವೆಚ್ಚವನ್ನು ನಾವು ಕಂಡು ಹಿಡಿಬೇಕಾಗಿದೆ. ನಾವಿಲ್ಲಿ ಈ ಒಂದು ಅರ್ಧಗೋಳಾಕಾರದ ಪಾತ್ರೆಯ ವಿಸ್ತೀರ್ಣ ಅಂದರೆ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಮೊದಲೇದಾಗಿ ಕಂಡು ಹಿಡಿಯೋಣ. ಯಾಕಂದರೆ ಈ ಒಂದು ಮೇಲ್ಭಾಗದಲ್ಲಿ ಏನಿದೆ? ಓಪನ್ ಇದೆ, ಇದು ತೆರೆದುಕೊಂಡಿದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಅರ್ಧಗೋಳಾಕೃತಿಯ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಮೊದಲೇದಾಗಿ ಕಂಡು ಹಿಡಿಯೋಣ. ಆದ್ದರಿಂದ ಅರ್ಧಗೋಳಾಕಾರದ ಪಾತ್ರೆಯ ವಕ್ರ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಅರ್ಧಗೋಳಾಕಾರದ ಪಾತ್ರೆಯ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ 2πr² ವಿದ್ಯಾರ್ಥಿಗಳೇ. ಇಲ್ಲಿ ಬೆಲೆಗಳನ್ನು ನಾವು ಆದೇಶ ಮಾಡೋಣ. ದಿಸ್ ಈಕ್ವಲ್ ಟು 2 ಪೈದ ಬೆಲೆ ನಾನು 22/7 ಆದೇಶ ಮಾಡಿದ್ದೀನಿ. ಗುಂಡ್ಲೆ R² ತ್ರಿಜ್ಯದ ವರ್ಗ. ತ್ರಿಜ್ಯ ಎಷ್ಟಿದೆ? 10.5/2 ಇದೆ. ವರ್ಗ ಇರೋದರಿಂದ 10.5/2 ಗುಂಡ್ಲೆ 10.5/2 ನಾನು 2 ಸಾರಿ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ, ಈ 2 ಛೇದದಲ್ಲಿದೆ. 2 1 2 2 1 2 ಏನಾಗ್ತದೆ? ಕ್ಯಾನ್ಸಲ್ ಆಗ್ತದೆ. ಅದೇ ರೀತಿಯಾಗಿ 2 1 2 2 11 22 ಆಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಇಲ್ಲೇನಿದೆ? 7 ಇದೆ ವಿದ್ಯಾರ್ಥಿಗಳೇ. 7 1 7 7 ಛೇದದಲ್ಲಿದೆ. 7 1 7 7 1 7 ಆಗ್ತದೆ ವಿದ್ಯಾರ್ಥಿಗಳೇ. ಇಲ್ಲೇನು ಉಳಿತದೆ? 3 ಉಳಿತದೆ. 10ರಲ್ಲಿ 3 ಉಳಿತದೆ. 3 ಉಳಿದ ನಂತರ ಇದು 5 ಇದೆ.
35 ಆಗ್ತದೆ. ಬಿಂದು ಕೊಡ್ತೀರಾ 35 ಆಗ್ತದೆ. 7 5 35 ಆಗ್ತದೆ. ಅಂದರೆ 1.5 ನಮಗೆ ಉತ್ತರ ಸಿಗ್ತದೆ. ಇಲ್ಲಿ ವಿದ್ಯಾರ್ಥಿಗಳೇ ಅಂಶದಲ್ಲಿ 11 ಮಾತ್ರ ಉಳಿತದೆ. 11 ಗುಂಡ್ಲೆ ಇಲ್ಲಿ 1.5 ಉಳಿತದೆ. ಗುಂಡ್ಲೆ ಇಲ್ಲಿ 10.5 ಮಾತ್ರ ನಮಗೆ ಉಳಿತದೆ. ದಿಸ್ ಈಕ್ವಲ್ ಟು 11ಕ್ಕೆ 11 ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ 1.5 ಮತ್ತು 10.5 ನಾವು ಗುಣಿಸಿದರೆ ನಮಗೆ 15.72 ನಮಗೆ ಉತ್ತರ ಸಿಗ್ತದೆ. ಈ ಒಂದು 15.72 11ಕ್ಕೆ ನಾವು ಗುಣಿಸಿದರೆ ನಮಗೆ 172.92 ಚದರ ಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ನಮಗೆ ಉತ್ತರ ಸಿಕ್ಕಿದೆ. ವಿದ್ಯಾರ್ಥಿಗಳೇ, ನಾವು ಪ್ರಶ್ನೆಯನ್ನು ಗಮನಿಸಿದಾಗ ಇಲ್ಲಿ 100 ಚದರ ಸೆಂಟಿಮೀಟರ್ಗೆ ಕಲಾಯಿ ಹಾಕಿಸಲು 16 ರೂಪಾಯಿ ಖರ್ಚಾಗ್ತದೆ ಅಂತ ದತ್ತದಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ 172.92 ಚದರ ಸೆಂಟಿಮೀಟರ್ಗೆ ಕಲಾಯಿ ಹಾಕಲು ಖರ್ಚಾಗ್ತಕ್ಕಂಥ ವೆಚ್ಚ ಅಂದರೆ ತಗಲ್ತಕ್ಕಂಥ ವೆಚ್ಚ ಎಷ್ಟಾಗ್ತದೆ ಅದನ್ನು ನಾನು ಪ್ರಶ್ನೆ ಚಿಹ್ನೆ ಇಟ್ಟಿದ್ದೀನಿ. ಅದನ್ನು ನಾನು ಎಕ್ಸ್ ಅಂತ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ನಾವು ಓರೆ ಗುಣಾಕಾರವನ್ನು ಮಾಡೋಣ ವಿದ್ಯಾರ್ಥಿಗಳೇ. ಎಕ್ಸ್ ಗುಂಡ್ಲೆ 100 ಗುಂಡ್ಲೆ ಎಕ್ಸ್ ಆಗ್ತದೆ ಈಸ್ ಈಕ್ವಲ್ ಟು ಇಲ್ಲಿ 172.92 ನಾನು 16ಕ್ಕೆ ಗುಣಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ನಾನು ಓರೆ ಗುಣಾಕಾರವನ್ನು ಮಾಡಿದ್ದೀನಿ ವಿದ್ಯಾರ್ಥಿಗಳೇ. ಎಡಭಾಗದಲ್ಲಿ ಎಕ್ಸ್ ಇದೆ, ಆದ್ದರಿಂದ ನಾನು ಎಕ್ಸನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಇಲ್ಲಿ ಬಲಭಾಗದಲ್ಲಿ 172.92 ಹಾಗೆ ನಾನು ಬರ್ಕೊಂಡಿದ್ದೀನಿ. ಗುಂಡ್ಲೆ 16 ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ ಒಂದು 100 ಎಡಭಾಗದಲ್ಲಿದೆ, ಎಕ್ಸ್ಗೆ ಗುಣಾಕಾರ ಇದೆ. ಬಲಭಾಗಕ್ಕೆ ಬಂದರೆ ಈ ಎರಡು ಬೆಲೆಗಳಿಗೆ ಏನಾಗ್ತದೆ, ಭಾಗಾಕಾರ ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ನಾನು ಬಲಭಾಗದಲ್ಲಿ 100 ಭಾಗಾಕಾರದಲ್ಲಿ ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಈ ಒಂದು 100 ನಾನು 172.92ಕ್ಕೆ ನಾನು ಭಾಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ನಾವು ಭಾಗಿಸಿದಾಗ ಇದೇನಾಗ್ತದೆ 1.7292 ಆಗ್ತದೆ ವಿದ್ಯಾರ್ಥಿಗಳೇ. 172.92ಕ್ಕೆ 100ರಿಂದ ನಾವು ಭಾಗಿಸಿದರೆ ನಮಗೆ 1.7292 ನಮಗೆ ಉತ್ತರ ಸಿಗುತ್ತದೆ. ಗುಂಡ್ಲೆ 16 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಈ ಒಂದು ದಶಮಾಂಶ ಬೆಲೆಯನ್ನು ನಾವು ಗಮನಿಸಿದರೆ ಇಲ್ಲಿ 3ನೇ ಸ್ಥಾನದಲ್ಲಿರ್ತಕ್ಕಂಥ ದಶಮಾಂಶ ಬೆಲೆ 9 ಇದೆ. ಆದ್ದರಿಂದ ಇದು 5 ಅಥವಾ 5ಕ್ಕಿಂತ ಹೆಚ್ಚು ಇರೋದರಿಂದ ನಾನು 2ನೇ ದಶಮಾಂಶದಲ್ಲಿರ್ತಕ್ಕಂಥ ಬೆಲೆ 2 ಇದೆ. ಇದನ್ನು ನಾನು 1 ಹೆಚ್ಚಾಗಿ ನಾನು ಬರೆದುಕೊಳ್ಳುತ್ತೇನೆ ವಿದ್ಯಾರ್ಥಿಗಳೇ. ಆದ್ದರಿಂದ 1.72 ಇದೆ, ನಾನು 73 ಬರ್ಕೊಳ್ತಾ ಇದ್ದೀನಿ. ಗುಂಡ್ಲೆ 16 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು 1.73 ಗುಂಡ್ಲೆ 16 ಅಂದರೆ ಅದು 27.68 ರೂಪಾಯಿ ನಮಗೆ ಉತ್ತರ ಸಿಗುತ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಅರ್ಧ ಗೋಳಾಕಾರದ ಪಾತ್ರೆಯ ಒಳಭಾಗದಲ್ಲಿ ಕಲಾಯಿ ಹಾಕಿಸಲು ತಗುಲುವ ವೆಚ್ಚ 27 ರೂಪಾಯಿ 68 ಪೈಸಾ ಅಂತ ಬರಿತೀರಾ ಅಥವಾ 27.68 ರೂಪಾಯಿ ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಮತ್ತು ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರುವ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ.